ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪ್ರತಿಯೊಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿ ತನ್ನ ಇನ್ಕಮ್ಗೆ ತಕ್ಕಂತೆ ತನ್ನ ಅವಶ್ಯಕತೆಗಳನ್ನ ಪ್ಲಾನ್ ಮಾಡಿಕೊಳ್ತಾನೆ. ಆದ್ರೆ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹತ್ರ ಬಹಳಷ್ಟು ದುಡ್ಡು ಇದೆ ಅಂತ ಅನ್ಸುತ್ತೆ, ಬಟ್ ಕೆಲವೇ ದಿನಗಳಲ್ಲಿ ಹಣ ಸಾಲ್ತಾ ಇಲ್ಲ ಅನ್ಸುತ್ತೆ. ನಿಮ್ಮಲ್ಲಿ ಬಹಳಷ್ಟು ಜನರು ಇಂತಹ ಸಿಚುವೇಶನ್ ಅನ್ನ ಫೇಸ್ ಮಾಡಿರ್ತೀರಿ. ಆದ್ರೆ ಈ ರೀತಿ ಯಾಕಾಗುತ್ತೆ ಗೊತ್ತಾ? ಯಾಕೆಂದ್ರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ನಾವು ಯಾವ ವಿಷಯಗಳ ಮೇಲೆ ಹಣ ಇನ್ವೆಸ್ಟ್ ಮಾಡಬೇಕು, ಯಾವ ವಸ್ತುವನ್ನ ಅವಾಯ್ಡ್ ಮಾಡಬೇಕು, ಹಣವನ್ನ ಹೇಗೆ ಸೇವ್ ಮಾಡಬೇಕು ಅನ್ನೋದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಮ್ಮಲ್ಲಿ ಬಹಳಷ್ಟು ಜನರು ಅಂದುಕೊಂಡ ಗೋಲ್ಸ್ ಗಳನ್ನ ರೀಚ್ ಆಗದೆ ಇರೋಕೆ ಇದು ಕೂಡ ಒಂದು ಅತಿ ದೊಡ್ಡ ರೀಸನ್. ಲೈಫ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ, ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ಕೊಡಬೇಕು ಅಂದ್ರೆ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನು? ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲದೆ ಇದ್ರೆ ನಾವು ನಮ್ಮ ಗೋಲ್ಸ್ ಗಳನ್ನ ಅಚೀವ್ ಮಾಡೋಕೆ ಆಗಲ್ವಾ? ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಹೇಗೆ ಮಾಡಬೇಕು? ಇಂತಹ ಅನೇಕ ವಿಷಯಗಳನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಸೊ ಮೊದಲು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನು ಎಂಬ ವಿಷಯಕ್ಕೆ ಬಂದ್ರೆ, ಒಬ್ಬ ವ್ಯಕ್ತಿ ಫ್ಯೂಚರ್ ನಲ್ಲಿ ಯಾವುದೇ ತೊಂದರೆಗಳನ್ನ ಎದುರಿಸದೆ ಆತ ಅಂದುಕೊಂಡ ಗೋಲ್ಸ್ ಗಳನ್ನ ಅಚೀವ್ ಮಾಡಿಕೊಳ್ಳೋಕೆ ತನಗೆ ಬರುವ ಇನ್ಕಮ್ ಅನ್ನ, ಖರ್ಚುಗಳನ್ನ, ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿಕೊಳ್ಳೋದನ್ನೇ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಕರೀತಾರೆ. ಉದಾಹರಣೆಗೆ, ಕೆಲವರು ಸ್ವಂತ ಮನೆಯನ್ನ ಖರೀದಿಸಬೇಕು ಅಂತ ಅಂದುಕೊಳ್ತಾರೆ, ಇನ್ನು ಕೆಲವರು ಕಾರು ಖರೀದಿ ಮಾಡಬೇಕು ಅಂತ ಅಂದುಕೊಂಡ್ರೆ, ಇನ್ನು ಕೆಲವರು ಇಡೀ ಪ್ರಪಂಚವನ್ನ ಸುತ್ತಿ ಬರಬೇಕು ಅಂತ ಅಂದುಕೊಳ್ತಾರೆ. ಸೊ ಇವೆಲ್ಲವನ್ನ ಅಚೀವ್ ಮಾಡಬೇಕು ಅಂದ್ರೆ ಅವರಿಗೆ ಖಂಡಿತ ಫೈನಾನ್ಷಿಯಲ್ ಪ್ಲಾನಿಂಗ್ ಇರಲೇಬೇಕು. ಒಂದು ಪ್ರಾಪರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಇದ್ರೆ ನಮಗೆ ತುಂಬಾ ಬೆನಿಫಿಟ್ಸ್ ಇವೆ. ಹಾಗಾದ್ರೆ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಮಾಡ್ಕೋಬೇಕು ಅಂತ ಈಗ ನೋಡೋಣ. ಒಂದೊಳ್ಳೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕು ಅಂದ್ರೆ ಈಗ ನಾನು ಹೇಳುವ ಈ 5 ಗೋಲ್ಡನ್ ರೂಲ್ಸ್ ಗಳನ್ನ ಫಾಲೋ ಮಾಡಿ. ಸೊ ಅದರಲ್ಲಿ ಫಸ್ಟ್ ಒನ್, ಸೇವ್ ಫಸ್ಟ್ ಸ್ಪೆಂಡ್ ಲೇಟರ್. ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಹಣವನ್ನ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡೋದು. ಹಾಗಾದ್ರೆ ಹಣ ಬೇಕು ಅಂದ್ರೆ ಸೇವ್ ಮಾಡ್ಬೇಕಲ್ವಾ? ಸೊ ಸೇವ್ ಮಾಡಿದ ದುಡ್ಡೇ ಇಲ್ದಿದ್ದಾಗ ಮ್ಯಾನೇಜ್ ಹೇಗ್ ಮಾಡ್ತೀವಿ ಹೇಳಿ? ಸೊ ಒಳ್ಳೆ ಫೈನಾನ್ಷಿಯಲ್ ಪ್ಲಾನಿಂಗ್ ಇದ್ರೆ ನಿಮ್ಮ ಸೇವಿಂಗ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಈಗ ನಿಮ್ಮಲ್ಲಿ ಕೆಲವು ಜನರು, ಬ್ರೋ ಯಾವುದೇ ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲದೆ ಕೂಡ ಬಹಳಷ್ಟು ಜನ ತಮ್ಮ ಹಣವನ್ನ ಸೇವ್ ಮಾಡಿಕೊಳ್ತಿದಾರಲ್ವಾ ಅಂತ ಕೇಳ್ಬೋದು. ಎಸ್, ನೀವು ಕೇಳಿದ್ದು ಕರೆಕ್ಟೇ. ಆದ್ರೆ ನೀವು ಚೆನ್ನಾಗಿ ಗಮನಿಸಿದ್ರೆ ಅಂತವರು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ, ಆದ್ರೆ ಕೊನೆಗೆ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋಕಾಗದೆ ಮಧ್ಯದಲ್ಲೇ ಬಿಟ್ಬಿಡ್ತಾರೆ. ಒಂದ್ ವೇಳೆ ಅವರು ಮನಿ ಸೇವ್ ಮಾಡ್ಕೊಂಡ್ರು ಕೂಡ ಅದನ್ನ ಅಷ್ಟು ಎಫಿಷಿಯಂಟ್ ಆಗಿ ಮ್ಯಾನೇಜ್ ಮಾಡಲ್ಲ. ಪ್ರತಿ 100 ಜನರಲ್ಲಿ 70 ಜನರು ಅವರು ಎಷ್ಟು ಸಂಪಾದಿಸ್ತಾರೋ ಅದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡ್ತಾ ಇರ್ತಾರೆ. ಒಂದು ವೇಳೆ ನೀವು ಕೂಡ ಹೀಗೆ ಮಾಡ್ತಾ ಇದ್ರೆ ನಿಮ್ಮ ಫ್ಯೂಚರ್ ಅನ್ನ ನೀವು ರಿಸ್ಕ್ ನಲ್ಲಿ ಇಡ್ತಾ ಇದ್ದೀರಿ ಎಂದರ್ಥ. ಸರಿಯಾದ ಫೈನಾನ್ಷಿಯಲ್ ಪ್ಲಾನಿಂಗ್ ಇದ್ರೆ ನೀವು ನಿಮ್ಮ ಇನ್ಕಮ್ ಅನ್ನ, ನಿಮ್ಮ ಖರ್ಚುಗಳನ್ನ ಪ್ರಾಪರ್ ಆಗಿ ಟ್ರ್ಯಾಕ್ ಮಾಡಬಹುದು. ಆದ್ರಿಂದ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆದ ನೆಕ್ಸ್ಟ್ ಮೂಮೆಂಟ್ ನಿಂದಲೇ ಹಣವನ್ನ ಸೇವ್ ಮಾಡೋಕೆ ಸ್ಟಾರ್ಟ್ ಮಾಡಿ. ನಿಮಗೆ ಬರುವ ಹಣದಲ್ಲಿ ಅಟ್ ಲೀಸ್ಟ್ 10% ಆದ್ರೂ ಉಳಿಸಿ ಪಕ್ಕಕ್ಕಿಡಿ. ಆ ಪಕ್ಕಕ್ಕಿಟ್ಟ ಅಮೌಂಟ್ ಅನ್ನ ಯಾವುದಾದ್ರೂ FD ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಇಡಿ. ನಿಮ್ಮ ಸೇವಿಂಗ್ಸ್ ನಿಮಗೆ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಮಾತ್ರವೇ ಅಲ್ಲ, ನಿಮ್ಮ ಫ್ಯೂಚರ್ ಗೋಲ್ಸ್ ಗಳನ್ನ ಅಚೀವ್ ಮಾಡೋದ್ರಲ್ಲೂ ಕೂಡ ತುಂಬಾ ಉಪಯೋಗವಾಗುತ್ತೆ. ನಂಬರ್ 2, ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ಸ್ ಈಸ್ ಈಕ್ವಲ್ಸ್ ಟು ಪೀಸ್ ಆಫ್ ಮೈಂಡ್. ಒಬ್ಬ ವ್ಯಕ್ತಿಯ ಹತ್ರ ಎಮರ್ಜೆನ್ಸಿ ಸಿಚುವೇಶನ್ ಅನ್ನ ತಡೆದುಕೊಳ್ಳುವಷ್ಟು ಹಣ ಮತ್ತು ಶಕ್ತಿ ಇದ್ದಾಗ, ಫ್ಯೂಚರ್ ನಲ್ಲಿ ಆತ ಮಾಡುವ ಕೆಲಸಗಳ ಮೇಲೆ ಕ್ಲಾರಿಟಿ ಇದ್ದಾಗ ಯಾವುದೇ ಟೆನ್ಷನ್ ಇಲ್ಲದೆ ಪೀಸ್ಫುಲ್ ಆಗಿ ಇರ್ತಾನೆ. ಆದ್ರೆ ಇದು ಸಾಧ್ಯವಾಗೋದು ಕೇವಲ ಫೈನಾನ್ಷಿಯಲ್ ಪ್ಲಾನಿಂಗ್ ನಿಂದಲೇ. ಸೊ ಹಣವನ್ನ ಸೇವ್ ಮಾಡಿಕೊಂಡ್ರೆ ಸಾಲದು, ಅದನ್ನ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರಾಫಿಟ್ಸ್ ಕೂಡ ಬರುತ್ತವೆ. ನೀವು ಚೆನ್ನಾಗಿ ಗಮನಿಸಿದ್ರೆ ಜನರು ಇನ್ವೆಸ್ಟ್ಮೆಂಟ್ ಮಾಡುವಾಗ ಸಾಮಾನ್ಯವಾಗಿ ಗೋಲ್ಡ್, ರಿಯಲ್ ಎಸ್ಟೇಟ್, ಫಿಕ್ಸ್ ಡಿಪಾಸಿಟ್ಸ್ ಈ ರೀತಿ ಬಹಳಷ್ಟು ಮಾರ್ಗಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ಇವು ಸೇಫ್ ಇನ್ವೆಸ್ಟ್ಮೆಂಟ್ಸ್ ಆಗಿದ್ರೂ ಕೂಡ ರಿಟರ್ನ್ಸ್ ಮಾತ್ರ ಲಿಮಿಟೆಡ್ ಆಗಿರುತ್ತವೆ. ಗೋಲ್ಡ್ ಪ್ರೈಸಸ್ ವರ್ಷದಿಂದ ವರ್ಷಕ್ಕೆ ಏರಿದ್ರು ಅದರಲ್ಲಿ ಸ್ಟೇಬಲ್ ಗ್ರೋತ್ ಮಾತ್ರವೇ ಸಿಗುತ್ತೆ. FDs ಕೂಡ ಸೇಫ್ ಆಗಿದ್ರು ಇವುಗಳಲ್ಲಿ ಬರುವ ಇಂಟ್ರೆಸ್ಟ್ ಸಾಮಾನ್ಯವಾಗಿ ಇನ್ಫ್ಲೇಷನ್ ಗಿಂತ ಜಾಸ್ತಿ ಇರಲ್ಲ. ಆದ್ರೆ ಅಷ್ಟೇ ಸಮಯದಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ ಗಳನ್ನ ಲಾಂಗ್ ಟರ್ಮ್ ನಲ್ಲಿ ನೋಡಿದ್ರೆ ಇವು ಹೆಚ್ಚು ರಿಟರ್ನ್ಸ್ ಗಳನ್ನ ಕೊಟ್ಟಿವೆ. ಉದಾಹರಣೆಗೆ, ಕಳೆದ 10 ರಿಂದ 15 ವರ್ಷಗಳಲ್ಲಿ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಇಂಡೆಕ್ಸ್ ಗಳು ಕನ್ಸಿಸ್ಟೆಂಟ್ ಆಗಿ ಡಬಲ್ ಡಿಜಿಟ್ ರಿಟರ್ನ್ಸ್ ಅನ್ನ ಕೊಟ್ಟಿವೆ. ಅಂದ್ರೆ ನೀವು ಸಮಯಕ್ಕೆ ಸರಿಯಾಗಿ ಮತ್ತು ಡಿಸಿಪ್ಲಿನ್ ನಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವುಗಳಿಂದ ಗೋಲ್ಡ್, FD ಅಥವಾ ಇತರ ಇನ್ವೆಸ್ಟ್ಮೆಂಟ್ ಮೆಥಡ್ ಗಳಿಗಿಂತ ಹೆಚ್ಚು ಬೆನಿಫಿಟ್ಸ್ ಪಡೆಯಬಹುದು. ಹಾಗಾದ್ರೆ ನಿಮ್ಮಲ್ಲಿ ಯಾರಾದರೂ ನಿಮ್ಮ ತಿಂಗಳ ಖರ್ಚುಗಳು ಮುಗಿದ ಮೇಲೆ ಸೇವಿಂಗ್ಸ್ ನಲ್ಲಿ ಸ್ವಲ್ಪ ಅಮೌಂಟ್ ಅನ್ನ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, IPO ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏಂಜಲ್ ಒನ್ ಒಂದು ಬೆಸ್ಟ್ ಆಪ್ಷನ್. ಈ ಒಂದು ಅಕೌಂಟ್ ಮೂಲಕ ನೀವು ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, IPOs, ಬಾಂಡ್ಸ್, ಕಮ್ಯುನಿಟೀಸ್ ಈ ರೀತಿ ಎಲ್ಲದರಲ್ಲೂ ಇನ್ವೆಸ್ಟ್ ಮಾಡಬಹುದು. ಇದರಲ್ಲಿ ನೀವು ಜಸ್ಟ್ 10 ನಿಮಿಷಗಳಲ್ಲಿ ಫ್ರೀ ಡಿಮ್ಯಾಟ್
ಡಿಮೆಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಅದೇ ರೀತಿ 100 ರೂಪಾಯಿಂದಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಈ ರೀತಿ ನೀವು ಪ್ರತಿ ತಿಂಗಳು ಸ್ವಲ್ಪ ಅಮೌಂಟ್ ಅನ್ನ ಸ್ಟಾಕ್ ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ SIP ಮೂಲಕ ಇನ್ವೆಸ್ಟ್ ಮಾಡಬಹುದು. ಅದೇ ರೀತಿ ರೀಸೆಂಟ್ ಆಗಿ ಬಂದಿರುವ ಬಹಳಷ್ಟು IPOs ಗಳು ಇನ್ವೆಸ್ಟರ್ಸ್ ಗಳಿಗೆ ಒಳ್ಳೆ ರಿಟರ್ನ್ಸ್ ಗಳನ್ನ ನೀಡಿವೆ. ಫ್ಯೂಚರ್ ನಲ್ಲೂ ಕೂಡ ತುಂಬಾ IPOs ಬರ್ತಾ ಇವೆ. ಆದ್ರಿಂದ ಅವುಗಳಲ್ಲಿ ಇನ್ವೆಸ್ಟ್ ಮಾಡೋಕೆ ತಕ್ಷಣವೇ ಏಂಜಲ್ ಒನ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿ ಇಟ್ಕೊಳ್ಳಿ. ಅಷ್ಟೇ ಅಲ್ಲ, ಸ್ಟಾರ್ಟ್ ಮನಿ ಆಪ್ಷನ್ ಮೂಲಕ ನೀವು ಬಿಗಿನರ್, ಇನ್ವೆಸ್ಟರ್, ಟ್ರೇಡರ್ ಯಾರೇ ಆಗಿರ್ಲಿ ಇದರಲ್ಲಿರುವ ಫ್ರೀ ಕೋರ್ಸಸ್ ಗಳ ಮೂಲಕ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸುಲಭವಾಗಿ ಕಲಿಬಹುದು. ಅದೇ ರೀತಿ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ನೀಡುವ ವೆಬಿನಾರ್ಸ್ ಗಳಲ್ಲಿ ಫ್ರೀ ಆಗಿ ಜಾಯಿನ್ ಆಗಿ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೂಡ ಕಲಿಬಹುದು. ಹಾಗಾದ್ರೆ ಲೇಟ್ ಯಾಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಡಿಮೆಟ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಒಂದು ವೇಳೆ ಅಕೌಂಟ್ ಓಪನ್ ಮಾಡೋದ್ರಲ್ಲಿ ನಿಮಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಅವರು ಅಕೌಂಟ್ ಓಪನ್ ಮಾಡೋಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರ ವಿಶೇಷತೆ ಏನು ಅಂದ್ರೆ ನೀವು ನೇರವಾಗಿ ಕಂಪನಿಗಳ ಗ್ರೋತ್ ನಲ್ಲಿ ಭಾಗಿಯಾಗ್ತೀರಿ. ಒಂದು ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡಿ ಪ್ರಾಫಿಟ್ಸ್ ಗಳಿಸಿದ್ರೆ ಅದರ ಶೇರ್ ಪ್ರೈಸಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಬಹಳಷ್ಟು ಕಂಪನಿಗಳು ಡಿವಿಡೆಂಡ್ಸ್ ಕೂಡ ಕೊಡುತ್ತವೆ. ಅಂದ್ರೆ ಪ್ರಾಫಿಟ್ಸ್ ನ ಒಂದು ಭಾಗ ನೇರವಾಗಿ ಇನ್ವೆಸ್ಟರ್ಸ್ ಗೆ ಸಿಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ಸ್ ಎಷ್ಟು ಲಾಂಗ್ ಟರ್ಮ್ ಆಗಿದ್ರೆ ಬೆನಿಫಿಟ್ಸ್ ಅಷ್ಟು ಹೆಚ್ಚಾಗಿರುತ್ತವೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋಕು ಮುಂಚೆ ನಿಮಗೆ ಅದರ ಬಗ್ಗೆ ಅಟ್ ಲೀಸ್ಟ್ ಬೇಸಿಕ್ ನಾಲೆಜ್ ಆದ್ರೂ ಇರಬೇಕು. ಸೊ ನೀವು ಸಂಪಾದಿಸಿರುವ ಹಣವನ್ನ ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಸೇವ್ ಮಾಡಬೇಕು ಎನ್ನುವ ವಿಷಯದಲ್ಲಿ ಕ್ಲಾರಿಟಿ ಇದ್ದಾಗ ನೀವು ಯಾವುದೇ ಕೆಲಸವನ್ನಾಗ್ಲಿ ಟೆನ್ಷನ್ ಫ್ರೀ ಆಗಿ ಮತ್ತು ತುಂಬಾ ಎಫಿಷಿಯೆಂಟ್ ಆಗಿ ಮಾಡೋಕೆ ಸಾಧ್ಯವಾಗುತ್ತೆ. ನಂಬರ್ 3, ಬ್ಯಾಲೆನ್ಸ್ ಲೈಫ್ ಸ್ಟೈಲ್ ಅಂಡ್ ಬಡ್ಜೆಟ್. ನೀವು ಚೆನ್ನಾಗಿ ಗಮನಿಸಿದ್ರೆ ಅರ್ನಿಂಗ್ ಶುರು ಮಾಡಿದ ಮೊದಲ ತಿಂಗಳಲ್ಲಿ ಖರ್ಚುಗಳನ್ನ ಪ್ಲಾನ್ ಮಾಡಿದ್ರೂ ಕೂಡ ತಿಂಗಳ ಕೊನೆಯಲ್ಲಿ ಹಣವೇ ಇರಲ್ಲ. ಇದಕ್ಕೆ ಕಾರಣ ಗೊತ್ತಿಲ್ಲದೆ ಸಣ್ಣ ಪುಟ್ಟ ಖರ್ಚುಗಳು ಸೇರ್ತಾ ಹೋಗುತ್ತವೆ. ಸೊ ಇದನ್ನ ತಪ್ಪಿಸೋಕೆ ಮಂತ್ಲಿ ಬಜೆಟ್ ಅನ್ನ ಅನಲೈಸ್ ಮಾಡಿ. ಉದಾಹರಣೆಗೆ ನಿಮ್ಮ ಸ್ಯಾಲರಿ 30,000 ಇದ್ರೆ ಆ ದುಡ್ಡನ್ನ ಎಲ್ಲಿ ಖರ್ಚು ಮಾಡಬೇಕು ಅಂತ ಮೊದಲೇ ಬರ್ದಿಡಿ. ನಂತರ ನಿಮ್ಮ ಖರ್ಚುಗಳನ್ನ ಅರ್ಜೆಂಟ್ ಅಮೌಂಟ್, ಅವಾಯ್ಡೇಬಲ್ ಅಮೌಂಟ್, ನೆಸೆಸಿಟೀಸ್, ಲಕ್ಸುರೀಸ್ ಈ ರೀತಿ ಡಿಫರೆಂಟ್ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ರೆ ಅನಾವಶ್ಯಕ ಖರ್ಚುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಬಹಳಷ್ಟು ಜನ ಅನ್ನೆಸರಿ ವಸ್ತುಗಳ ಮೇಲೆ ಖರ್ಚು ಮಾಡೋದ್ರಿಂದ ಸೇವಿಂಗ್ಸ್ ಖಾಲಿ ಆಗ್ತಾ ಇರುತ್ತವೆ. ಉದಾಹರಣೆಗೆ ಬರ್ತ್ಡೇ ಪಾರ್ಟೀಸ್, ಡ್ರಿಂಕಿಂಗ್, ಸ್ಮೋಕಿಂಗ್ ಈ ರೀತಿ ಇವೆಲ್ಲವೂ ನಿಮ್ಮ ಪ್ರಯಾರಿಟಿ ಲಿಸ್ಟ್ ನಲ್ಲಿ ಇರಲ್ಲ. ಇನ್ನು ಕೆಲವರಿಗೆ ದುಡ್ಡನ್ನ ಹೇಗೆ ಸೇವ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲದೆ ಮನಸ್ಸಿಗೆ ಬಂದಂತೆ ಖರ್ಚು ಮಾಡ್ತಾ ಹೋಗ್ತಾರೆ. ಇದರಿಂದ ಅಂತವರಿಗೆ ಬಿಲ್ಸ್ ಕಟ್ಟೋಕಾಗದೆ ಅಥವಾ EMIs ಪೇ ಮಾಡೋಕೆ ಹಣ ಸಾಲದೆ ಸಾಲದಲ್ಲಿ ಮುಳುಗುವ ಪರಿಸ್ಥಿತಿ ಬರುತ್ತೆ. ಆದ್ರೆ ಸರಿಯಾದ ಫೈನಾನ್ಷಿಯಲ್ ಪ್ಲಾನಿಂಗ್ ಇದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಗೆ ಅಡ್ಡಿಯಾಗದೆ ಹಣವನ್ನ ಸೇವ್ ಮಾಡಬಹುದು. ಇದರಿಂದ ನೀವು ಇಷ್ಟಪಟ್ಟ ವಸ್ತುಗಳನ್ನ ಕೂಡ ಖರೀದಿಸಬಹುದು ಮತ್ತು ಫ್ಯೂಚರ್ಗೂ ಕೂಡ ಒಂದು ಸೆಕ್ಯೂರಿಟಿ ಕ್ರಿಯೇಟ್ ಆಗುತ್ತೆ. ನಂಬರ್ 4, ಪ್ಲಾನ್ ಟುಡೇ, ರಿಲ್ಯಾಕ್ಸ್ ಟುಮಾರೋ. ಫೈನಾನ್ಷಿಯಲ್ ಪ್ಲಾನಿಂಗ್ ಕೇವಲ ಫ್ಯೂಚರ್ ನಲ್ಲಿ ನಮಗೆ ಅಗತ್ಯವಿರುವ ವಸ್ತುಗಳ ಮೇಲೆ ಮಾತ್ರವೇ ಅಲ್ಲ, ಸಡನ್ ಆಗಿ ಬರುವ ಎಮರ್ಜೆನ್ಸಿ ಸಿಚುವೇಶನ್ಸ್ ಗಳಿಗೂ ಕೂಡ ತುಂಬಾ ಉಪಯೋಗವಾಗುತ್ತೆ. ಯಾಕಂದ್ರೆ ಇದರ ಮುಖ್ಯ ಉದ್ದೇಶವೇ ಮುಂಬರುವ ದಿನಗಳಲ್ಲಿ ಎದುರಾಗುವ ಫೈನಾನ್ಷಿಯಲ್ ಪ್ರಾಬ್ಲಮ್ ಗಳನ್ನ ಸುಲಭವಾಗಿ ಹ್ಯಾಂಡಲ್ ಮಾಡೋದು. ಅದಕ್ಕಾಗಿಯೇ ಎಮರ್ಜೆನ್ಸಿ ಸಮಯದಲ್ಲಿ ಬೇಕಾಗುವ ದುಡ್ಡನ್ನು ಕೂಡ ನೀವು ಪ್ರತ್ಯೇಕವಾಗಿ ಸೇವ್ ಮಾಡಿ ಇಟ್ಕೊಂಡಿರ್ತೀರಿ. ಅದೇ ರೀತಿ ನೀವು ಸರಿಯಾದ ಪ್ಲಾನ್ ನೊಂದಿಗೆ ಸೇವ್ ಮಾಡಿಕೊಳ್ಳುವ ಪ್ರತಿಯೊಂದು ರೂಪಾಯಿ ಮುಂದಿನ ರಿಟೈರ್ಮೆಂಟ್ ಸಮಯದಲ್ಲಿ ನಿಮ್ಮ ಲೈಫ್ ಅನ್ನ ಸೆಕ್ಯೂರ್ ಮಾಡುತ್ತೆ. ಇದರ ಫಲವಾಗಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ ಸಂಪೂರ್ಣ ಪೀಸ್ಫುಲ್ ಲೈಫ್ ಅನ್ನ ನಡೆಸಬಹುದು. ಸೊ ನೀವು ಇಂದಿನಿಂದಲೇ ಸೇವಿಂಗ್ ಪ್ರಾರಂಭ ಮಾಡಿದ್ರೆ ಮುಂದೆ ಖಂಡಿತವಾಗಿ ಒಂದು ಹ್ಯಾಪಿ ರಿಟೈರ್ಮೆಂಟ್ ಅನುಭವಿಸಬಹುದು. ಆದ್ರೆ ದುರದೃಷ್ಟವಶಾತ್ ಬಹಳಷ್ಟು ಜನರು ರಿಟೈರ್ಮೆಂಟ್ ಏಜ್ ಬಂದ ಮೇಲೂ ಕೂಡ ಕಷ್ಟ ಪಡ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ. ಕಾರಣ ತಮ್ಮ ಅರ್ನಿಂಗ್ ಏಜ್ ನಲ್ಲಿ ಅವರು ಸೇವಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಮಾಡಿರಲ್ಲ. ಇದರಿಂದ ಬಲವಂತವಾಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಮುಂದಿನ ದಿನಗಳಲ್ಲಿ ನೀವು ಉತ್ತಮ ರಿಟೈರ್ಮೆಂಟ್ ಲೈಫ್ ಲೀಡ್ ಮಾಡಬೇಕು ಅಂತ ಅಂದುಕೊಂಡ್ರೆ ಈಗಲೇ ಒಂದು ಪೆನ್ಷನ್ ಸ್ಕೀಮ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಲ್ಲಿ ಇನ್ವೆಸ್ಟ್ ಮಾಡೋಕೆ ಪ್ರಾರಂಭಿಸಿ. ಇದು ಕೇವಲ ಎಮರ್ಜೆನ್ಸಿ ಸಿಚುವೇಶನ್ಸ್ ಗಳಿಗೆ ಮಾತ್ರವೇ ಅಲ್ಲ, ನಿಮ್ಮ ಭವಿಷ್ಯದ ಸಂಪೂರ್ಣ ಸೆಕ್ಯೂರಿಟಿ ಪ್ಲಾನ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಫೈನಲ್ ಆಗಿ ನಂಬರ್ 5, ನೆವರ್ ಇಗ್ನೋರ್ ಟ್ಯಾಕ್ಸಸ್. ನೀವು ಸಂಪಾದಿಸ್ತಾ ಇರುವ ದುಡ್ಡಲ್ಲಿ ಟ್ಯಾಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದನ್ನ ಯಾವ ಪರಿಸ್ಥಿತಿಯಲ್ಲೂ ಕೂಡ ಇಗ್ನೋರ್ ಮಾಡಬಾರ್ದು. ಕೆಲವರು ಇದನ್ನ ಲೈಟ್ ಆಗಿ ತೆಗೆದುಕೊಳ್ತಾರೆ. ಟ್ಯಾಕ್ಸ್ ಕಟ್ಟದಿದ್ರೆ ಏನಾಗುತ್ತೆ, ನಮ್ಮನ್ನ ಯಾರು ಕೇಳ್ತಾರೆ, ನಿಧಾನವಾಗಿ ಯಾವಾಗ್ಲಾದ್ರೂ ಕಟ್ಟಿದ್ರೆ ಆಯ್ತು ಬಿಡು ಅಂತ ಅಂದುಕೊಳ್ತಾರೆ. ಆದ್ರೆ ನೀವು ಆ ರೀತಿ ಮಾಡಬೇಡಿ. ಟ್ಯಾಕ್ಸ್ ಕಟ್ಟದೇ ಇರೋದ್ರಿಂದ ಕೆಲವು ಪೆನಾಲ್ಟಿ ಅಥವಾ ಇಂಟ್ರೆಸ್ಟ್ ಮಾತ್ರವೇ ಅಲ್ಲ, ಕೆಲವೊಮ್ಮೆ ಲೀಗಲ್ ಪ್ರಾಬ್ಲಮ್ಸ್ಗೂ ಕೂಡ ಕಾರಣವಾಗಬಹುದು. ಆದ್ರಿಂದ ಯಾವಾಗ್ಲೂ ಟ್ಯಾಕ್ಸ್ ಪೇಮೆಂಟ್ ನಲ್ಲಿ ಡಿಸಿಪ್ಲಿನ್ ಇಟ್ಕೊಳ್ಳಿ. ಈ ರೀತಿ ಮಾಡಿದ್ರೆ ಟೈಮ್ಗೆ ಟ್ಯಾಕ್ಸ್ ಕಟ್ಟಬಹುದು ಮತ್ತು ಮಿಸ್ ಆಗುವ ಭಯವೂ ಕೂಡ ಇರಲ್ಲ. ಇದ್ರ ಜೊತೆಗೆ ನೀವು ಸರಿಯಾದ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿಕೊಂಡ್ರೆ ಟ್ಯಾಕ್ಸ್ ಸೇವಿಂಗ್ ಗೆ ಬಹಳಷ್ಟು ಮಾರ್ಗಗಳು ಕೂಡ ಸಿಗುತ್ತವೆ. ಉದಾಹರಣೆಗೆ ಸೆಕ್ಷನ್ 80C, 80D, HRA, NPC, PPF, ELSS ಗಳಂತಹ ಗವರ್ಮೆಂಟ್ ಅಲೌಡ್ ಸೆಕ್ಷನ್ಸ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಲಯಬಿಲಿಟಿ ಕಡಿಮೆ ಆಗುತ್ತೆ. ಆದ್ರಿಂದ ಟ್ಯಾಕ್ಸ್ ಫೈಲಿಂಗ್ ಅನ್ನ ಲೈಟ್ ಆಗಿ ತೆಗೆದುಕೊಳ್ಳದೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ. ನಿಮಗೆ ಸ್ವಂತವಾಗಿ ಮಾಡಿಕೊಳ್ಳೋಕೆ ಆಗದೇ ಇದ್ರೆ ಪ್ರೊಫೆಷನಲ್ CA ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಗಳ ಸಹಾಯವನ್ನ ಪಡಿಬಹುದು. ಈ ರೀತಿ
ಮಾಡಿದ್ರೆ ನೀವು ಫ್ಯೂಚರ್ ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳಿಂದ ತಪ್ಪಿಸ್ಕೋಬಹುದು. 20ನೇ ಶತಮಾನದಲ್ಲೇ ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಿರುವ ವಾರೆನ್ ಬಫೆಟ್ ಹೇಳಿದ ಫೇಮಸ್ ಲೈನ್ ಏನ್ ಗೊತ್ತಾ? ಡು ನಾಟ್ ಸೇವ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್ ಬಟ್ ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್. ಅಂದ್ರೆ ನಿಮಗೆ ಬಂದ ಹಣದಲ್ಲಿ ಸ್ವಲ್ಪ ಭಾಗವನ್ನ ಮೊದಲು ಸೇವ್ ಮಾಡ್ಕೊಳ್ಳಿ, ನಂತರ ಉಳಿದ ಹಣವನ್ನ ಮಾತ್ರವೇ ಸ್ಪೆಂಡ್ ಮಾಡಿ ಅಂತ. ಕೆಲವರು ಇದಕ್ಕೆ ಅಪೋಸಿಟ್ ಆಗಿ ಹಣ ಖರ್ಚು ಮಾಡಿದ ನಂತರ ಉಳಿದ ಹಣವನ್ನ ಸೇವ್ ಮಾಡ್ತಾ ಇರ್ತಾರೆ. ಈ ರೀತಿ ಮಾಡೋದ್ರಿಂದ ಕೊನೆಗೆ ಸೇವ್ ಮಾಡೋದಿರ್ಲಿ, ಸ್ವಂತ ಖರ್ಚುಗಳಿಗೂ ಕೂಡ ದುಡ್ಡು ಉಳಿಯಲ್ಲ. ಆದ್ರಿಂದ ನೆನ್ಪಿಟ್ಕೊಳ್ಳಿ, ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆದ ತಕ್ಷಣವೇ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಸ್ಟಾರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲದೆ ಇದ್ರೆ ನಾನು ಹೇಳಿರುವ ಏಂಜಲ್ ಒನ್ ಅಪ್ಲಿಕೇಶನ್ ನಲ್ಲಿ ಫ್ರೀ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಅಥವಾ IPO ಗಳಲ್ಲಿ ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.